ದಿವಸ ನಿಮ್ ವಿಧಾನಸೌಧದಲ್ಲಿ ನಿಲ್ಸ್ತೀವಿ ಚೆನ್ನಾಗಿ ಓದ್ರ ಅಂತಂದ್ರೆ ಎಲ್ಲರೂ ಓದ್ಕಂತಾರೆ ಬರ್ಕಂತಾರೆ ಚೆನ್ನಾಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಎಣ್ಣೆ ಬ್ಯಾನ್ ಬ್ಯಾನ್ ಅಂದ್ರೆ ಬ್ಯಾನ್. ಪ್ರಿಯರೇ ಏಟ್ ಮಾಡ್ತಾರೆ ನಿಮ್ಮನ್ನ ಇನ್ಮೇಲೆ ದ್ವೇಷ ಮಾಡ್ತಾರೆ ಎಲ್ಲರೂ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರೆ? ನಮಗೆ ಸ್ವಾಭಿಮಾನ ಇದೆ. ಯಾರು ಲವ್ ಮಾಡಬಾರ್ದು. ನಿಮ್ದು ಲವ್ ಮ್ಯಾರೇಜ್? ಹೌದು. ಜನ್ಮಕ್ಕೆ ಹೋಗೋ ಇನ್ ಬಂದ್ರೆ ಝೂಮ್ ಆಗ್ತಿದ್ಯಲ್ಲ ನಾನು. ಇಷ್ಟೊಂದು ಕೈ ನನ್ರಿ ಇದುವರೆಗೂ ನನ್ ಜನಕ್ಕೂ ರಿವೀಲ್ ಮಾಡಿಲ್ಲ ನಾನು. ಇವಾಗ ಇಷ್ಟು ದಿನ ನೀವು ರೀಲ್ಸ್ ಮಾಡಿದ್ರಲ್ವಾ, ಸೊ ಇವಾಗಿನ ಜನರೇಷನ್ಗೆ ಯಾವ ತರ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ? ಅವ್ರಿಗೆ ಮೇಡಮ್ ಏನೋ ಒಂಥರ ಪೆಕ್ಕರ್ನಂಗೆ ತಿಕ್ಲಂಗೆ ಇರ್ಬೇಕು ಮೇಡಮ್. ಏನೋ ಒಂಥರ ಕೊಡ್ಬೇಕು ಅವ್ರಿಗೆ ಕಂಟೆಂಟ್. ಅರ್ಥನೇ ಆಗ್ಬಾರ್ದು. ಅರ್ಥ ಇವಾಗ ಮೇಡಮ್ ಪ್ರಪಂಚನ ಅರ್ಥನೇ ಮಾಡ್ಕೊಳಕ್ ಆಗ್ತಿಲ್ಲ. ಯಾವಾಗ ಏನೇನಾಗುತ್ತೋ ಗೊತ್ತಿಲ್ಲ. ಕರೋನಾ ಬರುತ್ತೆ ಅಂತ ಯಾರಿಗಾರು ಗೊತ್ತಿತ್ತ ಮೇಡಮ್? ಯಾರಿಗೂ ಗೊತ್ತಿಲ್ಲ. ಏನ್ ಬಿಂದಾಸ್ ಆಗಿ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು ಲೈಫ್. ಆಮೇಲೆ ಬಂತು ನೋಡು ಇದು 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 ಬೇಕಾಗಿತ್ತು ಅಂತ ಬಿಟ್ಟು ಬಂತು ನಮ್ಗೆ. ಆಮೇಲೆ ಒಕ್ಕರ್ಸ್ಕೊಂತು ಎಲ್ಲ ನಿಂತೋಯ್ತು ಮೇಡಮ್. ಎಲ್ಲ ಒಂದ್ 20 ವರ್ಷ ಹಿಂದೆ ಕೊಟ್ಟೋಯ್ತು ಅಲ್ವಾ ಮೇಡಮ್? ಅದಕ್ಕೇನೆ ನಾವ್ ಹೆಂಗ್ ಕೊಡ್ಬೇಕು ಅಂತಂದ್ರೆ ಪೆಕ್ಕರ್ನಂಗೆ ಕೊಡೋದು ಮೇಡಮ್. ನಾವೆಲ್ಲ ಅರ್ಥನೇ ಆಗ್ಬಾರ್ದು. ನಮ್ಮನ್ನ ಅರ್ಥನೂ ಮಾಡ್ಕೊಳಕ್ ಆಗ್ಬಾರ್ದು. ನಾನ್ ಮಾಡೋ ರೀಲ್ಸ್ ಅರ್ಥನೂ ಆಗ್ಬಾರ್ದು. ಆ ತರನೇ ಕೊಟ್ಕೊಂಡು ಹೋಗ್ತೀನಿ ಮೇಡಮ್ ಕಂಟೆಂಟ್. ಅಂದ್ರೆ ನಿಮ್ಮ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಕ್ ಹೇಳಿದ್ರು, ಬಟ್ ನೀವು ಸ್ಟಾರ್ಟಿಂಗ್ ನಾರ್ಮಲ್ ವಿಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದ? ನಾರ್ಮಲ್ 1-2 ವಿಡಿಯೋ ಮಾಡ್ತಿದ್ದೆ ಮೇಡಮ್. ಆಕ್ಟಿಂಗ್ ಅಲ್ಲಿ ಅಲ್ವಾ ಇಂಟ್ರೆಸ್ಟ್ ನನ್ಗೆ. ಆಕ್ಟಿಂಗ್ ಇಂಟ್ರೆಸ್ಟ್ ಇಂದು ಸ್ವಲ್ಪ ಮೂವೀಸ್ ನೋಡಿ ಮಾಡೋಣ ಅಂತ ಅನ್ಕೊಂಡು ಸಾಂಗ್ಸ್ ಏನು ಮಾಡ್ತಿರ್ಲಿಲ್ಲ. ನಾರ್ಮಲ್ ಆಗಿ ಮಾಡ್ದೆ. ಕಲ್ಪನಾ ಅವ್ರದ್ದು ಅದು ಇದು ಎಲ್ಲ ನಾನ್ ಮಾಡ್ತಾ ಇದ್ದೆ. ಯಾಕೋ ರನ್ನಿಂಗ್ ಆಗ್ತಿಲ್ವಲ್ಲ, ಏನೋ ಬೇಕು ಇದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆ ಕೆಡಿಸ್ಕೊಂಡೆ ನಾನು. ಒಂದ್ ಸ್ವಲ್ಪ ಜನದ ರೀಲ್ಸ್ ನೋಡ್ತಾ ಇದ್ದೆ. ರೀಲ್ಸ್ ನೋಡಾದ್ಮೇಲೆ ಇವರೆಲ್ಲ ಡ್ಯಾನ್ಸ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲೆಲ್ಲ ಫೇಮಸ್ ಆಗೋರಲ್ಲ, ನಾನ್ ಕೊಡ್ತೀನಿ, ಒಳ್ಳೆ ಬೇರೆ ತರಾನೇ ಕೊಡ್ಬೇಕು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಅವಾಗಿಂದ ಸಾಂಗು ಬೇಡ, ಡ್ಯಾನ್ಸು ಬೇಡ, ಎಲ್ಲಾರು ಕೊಡ್ತಾವ್ರೆ, ನಾವೇನ್ ಡಿಫ್ರೆಂಟ್ ಆಗಿ ಕೊಡೋಣ ಅಂತ ಹೇಳಿ ಓನ್ ವಾಯ್ಸ್ ಕೊಟ್ಕೊಂಡ್ ಬಂದೆ. ಅವಾಗಿಂದ ಸ್ವಲ್ಪ ಜಾಸ್ತಿ ಉಪ್ಪಿಸಾರ್ದೆ ಜಾಸ್ತಿ ಡೈಲಾಗ್ಸ್ ಗಳು ತಗೊಳ್ತೀನಿ. ಉಪ್ಪಿಸಾರ್ದು ಡೈಲಾಗ್ಸ್ ಗಳು ತಗೊಳ್ತೀನಿ. ಮತ್ತೆ ಇನ್ನೊಂದ್ರೆ ಲವ್, ಮತ್ತೆ ಎಣ್ಣೆ, ಮತ್ತೆ ಹೆಸರುಗಳ್ದು ನೇಮ್ಸ್ ಇರುತ್ತಲ್ಲ, ರಾಜೇಶ, ರಾಕೇಶ, ಪ್ರಶಾಂತ, ಪ್ರಕಾಶ. ಯಾರು ನೇಮ್ಸ್ ಕೊಡೋದು ನಿಮ್ಗೆ? ಯಾರು ಇಲ್ಲ ಮೇಡಮ್, ಓನ್ ಆಗ್ತದೆ. ಮನೆ ಒಂದು ದಿಲೀಪ ಅಂತ ಮಾಡಿದೆ. ಓ ದಿಲೀಪು, ನೀನ್ ಹೇಳ್ದಂಗೆ ಮಾಡಿದೀನಪ್ಪ ದಿಲೀಪ್. ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಹೇಳ್ತೀನಿ. ದಿಲೀಪ, ಸುನಿಲ ಅಂತ ಇರುತ್ತೆ. ಸುನಿಲಾ, ಅನಿಲಾ ಅಂತ ಹೇಳ್ತೀನಲ್ಲ, ಅವ್ರು ಸತ್ರು ಪಾಪ. ಶೇರ್ ಮಾಡಿ ಅಂದ್ರೆ ಅವ್ರ ಹೌದು, ನಮ್ಮ ಆಫೀಸ್ ಅಲ್ಲಿ ಒಬ್ರು ದಿಲೀಪ ಇವ್ರು ಕ್ಯಾಮ್ರಾಮನ್ ಕಳ್ಸಿದಾರಂತ ಅವ್ರಿಗೆ. ಕ್ಯಾಮ್ರಾಮನ್ ಇಂತ ಪ್ರತಿಭೆಗಳು ಎಲ್ಲಿರ್ತಾರೆ? ಯಾಕೆ ಬರೀ ಜೆಂಟ್ಸ್ ಡೇ ಮಾಡ್ತಿದಾರ ನೇಮ್ಸ್? ಯಾಕೆ ಹುಡುಗಿರ್ ಲೇಡೀಸ್ ಮಾಡಿ ಆಮೇಲೆ ನನ್ ಮೇಲೆ ಅಲಿಗೇಷನ್ ಹಾಕ್ಬಿಟ್ಟು ಆಮೇಲೆ ಕೋರ್ಟ್ಗೆ ಹಾಕಿ ಆಮೇಲೆ ಪೊಲೀಸ್ ಅವ್ರಿಗೆ ರುಬ್ಲ. ಇವ್ರಾದ್ರೆ ಏನೋ ಬಿಡು ಏನೋ ಮಾಡ್ಕೊಂತ ಬಿಡು ಅಂತ ಬಿಟ್ಟಾರೆ ಅಂತ ಇದ್ ಮಾಡ್ತಾರೆ. ಗಂಡಸ್ರು ಹೆಂಗಸ್ರ ಮೇಲೆ ಕೇಸ್ ಹಾಕಲ್ಲ. ಹೆಂಗಸ್ರಿಗೆ ಈ ತರ ಶೇರ್ ಮಾಡ್ಬಿಟ್ರೆ ಮಾನಸಿಕವಾಗಿ ನೊಂದು ಆಮೇಲೆ ಯಾಕೆ ಮೇಡಮ್ ನಮ್ಗೆ ಅವೆಲ್ಲ? ಹಂಗೇನಿಲ್ಲಪ್ಪ, ಏನೋ ನಮ್ಮ ಅಣ್ಣಂದಿರು ಸ್ವಲ್ಪ ನಮ್ಮ ಅಣ್ಣಂದಿರು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾರೆ. ರೇಗಿಸಿದ್ರೆ ಬಿಡು ಏನೋ ರೇಗಿಸ್ತಾವಳೆ ಹುಡುಗಿ ಅಂತ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೆಂಗಸ್ರಿಗೆ ಹಿಂಗೆ ರೇಗಿಸಿ ನಾವೇನಾದ್ರೂ ಅವ್ರಿಗೆ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಒಂದ್ 50-100 ಶೇರ್ ಹೋಯ್ತು ಅಂತ ಅನ್ಕೊಳ್ರಿ. ಅಪ್ಪ ನನ್ಗೆ ಯಾಕೆ ಹಿಂಸೆ, ನನ್ ಜೀವನನೇ ಜಿಗುಪ್ಸೆ ಆಗೋಯ್ತು ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ. ನಾನ್ ಏನ್ ಮಾಡ್ಲಿ ಮೇಡಮ್? ಪಾಪ ಗಂಡಸರು ಯಾರು ಕೊಟ್ಟಿಲ್ಲ ಇದುವರೆಗೂ. ಇಲ್ಲ, ಲೇಡೀಸ್ ಖುಷಿ ಪಡ್ಬೋದು ಅನ್ಸುತ್ತೆ. ಮಾಡಿದ್ದೀನಿ, 1-2-3 ವಿಡಿಯೋ ಮಾಡಿದ್ದೀನಿ. 1-2-3 ಕಮೆಂಟ್ ಬಂದಿದೆ, ಬೇಡ ಲೇಡೀಸ್ ಬೇಡ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಕಮೆಂಟ್ಸ್ ಪ್ರಕಾರ ವಿಡಿಯೋಸ್ ಸೆಲೆಕ್ಟ್ ಮಾಡ್ಕೊಳ್ತೀರಾ ಹೇಗೆ ನೀವು? ಹಾಗಿಲ್ಲ, ಅದನ್ನು ತಗೊಳ್ತೀನಿ ಮೇಡಮ್, ಜನರ ಸಜೆಷನ್ ತಗೊಳ್ತೀನಿ. ಯಾವ ತರ ಸಜೆಷನ್ಸ್ ಕೊಟ್ಟಿದ್ದಾರೆ? ಪಬ್ಲಿಕ್ ಸೊಸೈಟಿಗೆ ಏನಾದ್ರು ಒಳ್ಳೇದಾಗೋ ತರ ಮಾಡಿ, ಸೊಸೈಟಿಗೆ ಸೋಷಿಯಲ್ ಮೆಸೇಜ್ ಕೊಡಿ. ಏನ್ ಕೊಡೋಣ ಮೇಡಮ್ ಸೋಷಿಯಲ್ ಮೆಸೇಜ್? ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ದೆ, ಅತ್ಯಾಚಾರದ ಬಾಯ್ ಬಡ್ಕೊಂಡೆ ಮೇಡಮ್. ನನ್ಗೇನ್ ದರ್ದಿತ್ತ ಮೇಡಮ್? ನಾನು ಅಲ್ಲಿ ಹೋಗಿ ಟ್ರಾಫಿಕ್ ಪೊಲೀಸರ ಹತ್ರ ಅವತ್ತಿಂದ ಇದುವರೆಗೂ ಹೇಳಿ ಎಲ್ಲ ನ್ಯೂಸ್ವರೆಗೂ ಹೇಳ್ಬಿಟ್ಟಿದೀನಿ ನಾನು. ಅತ್ಯಾಚಾರದ ಬಗ್ಗೆ ಮಾತಾಡ್ದೆ ಏನೋ ಒಂದ್ ದೊಡ್ಡ ಸಾಧನೆ ಮಾಡಿರೋ ತರ. ರೋಡಲ್ಲಿ ಅಲ್ಲಿ ಯಾವ್ದೇ ಮೇಡಮ್ ಅದು ಬಿಸಿಲಲ್ಲಿ ಹೋಗ್ಬಿಟ್ಟು ಟ್ರಾಫಿಕ್ ಪೊಲೀಸ್ ಹತ್ರ ಸೈಡ್ ಬರಮ್ಮ ಅಂತ ಹೇಳಿ ಬೈದ್ರು. ಕಾಳಿ ಗೆಟಪ್ ಹಾಕೊಂಡಿದೀನಿ, ಬೋರ್ಡ್ ಇಟ್ಕೊಂಡಿದೀನಿ, ಅತ್ಯಾಚಾರ ಮಾಡ್ಬಾರ್ದು, ಇದು ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ನಾಡಲ್ಲ, ನಮ್ಮ ದೇಶ ಅಲ್ಲ, ನಮ್ಮ ಸಂಸ್ಕೃತಿ ಉಳಿಸ್ರಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದೆ. ಬದ್ನೆಕಾಯಿ ರೀಲ್ಸೇ ಓಡ್ಲಿಲ್ಲ. ಇನ್ನೇನ್ ನನ್ ಒಳ್ಳೆ ಕಂಟೆಂಟ್ ಕೊಡೋದು? ಇನ್ನೆಂತ ಕಂಟೆಂಟ್ ಬೇಕು ಇವ್ರಿಗೆ? ಹೌದು, ನೀವು ನಾನು ಬದ್ಲಾಗಿ ಅಂದಿದ ತಕ್ಷಣ ಬದ್ಲಾಗ್ಬಿಡಲ್ಲ ಬಿಡಿ ಮೇಡಮ್.
ಅದಕ್ಕೇನ್ ಅರ್ಥ ಇಲ್ದಿದ್ ಅಲ್ಲ ಬಟ್ ವಿಡಿಯೋ ನೋಡ್ದಷ್ಟು ಚಂದಲಾದ್ರು ಒಬ್ರು ಇಬ್ರಾದ್ರೂ ಬದ್ಲಾಗಿರ್ತಾರೆ ಅಂತ ಅನ್ಸುತ್ತೆ. ಚಾನ್ಸೇ ಇಲ್ಲ, ನೋ ವೇ. ಎಷ್ಟೆಷ್ಟು ಒಳ್ಳೆ ಮೂವಿಗಳು ಮೇಡಮ್, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬಿಟ್ಟು ಎಷ್ಟೆಷ್ಟು ಒಳ್ಳೆ ಮೂವಿಗಳು ಬಿಡ್ತಾರೆ ಮೇಡಮ್, ಸಮಾಜಕ್ಕೆ ಒಳ್ಳೇದು ನೋಡಿ. ಹಳೇ ಮೂವಿಗಳಲ್ಲಿ ಎಷ್ಟೆಷ್ಟು ಬದ್ಲಾಗಂಗಿದ್ರೆ ಅಲ್ಲಿಂದನೇ ಬದ್ಲಾಕೊಂಡ್ ಬರ್ಬೇಕಿತ್ತು ಮೇಡಮ್. ಬದ್ಲಾಗ್ತಾ ಇಲ್ಲ ಮೇಡಮ್. ಇವ್ರು ಈ ಬದಲಾವಣೆನೆ ಬೇರೆ ತರ ಆಗ್ತಾ ಇದೆ, ದೃಷ್ಟಿನೇ ಬೇರೆ ತರ, ನೋಡೋದೆಲ್ಲ ಕೆಡ್ದು ಅದೇನೋ ತರ. ಸ್ವಲ್ಪ ಜನ ಮಾತ್ರ ಮೇಡಮ್, ಎಲ್ಲರೂ ಅಲ್ಲ. ಈ ವ್ಯವಸ್ಥೆ ಬದಲಾಗ್ಬೇಕು ಅಂತಂದ್ರೆ ಏನ್ ಚೇಂಜಸ್ ಆಗ್ಬೇಕು ಅಂತ ನಿಮಗೆ ಅನ್ಸುತ್ತೆ? ಏನು ಚೇಂಜಸ್ ಆಗೋದಿಲ್ಲ ಮೇಡಮ್. ವಿದ್ಯಾವಂತರನ್ನ, ಇವಾಗ ಓದಿರೋರ್ನ ಬರ್ದಿರೋರ್ನೆಲ್ಲ ಎಲ್ಲ ಲವ್ ಮಾಡ್ತಾರಲ್ಲ, ತಗೊಂಡೋಗಿ ವಿಧಾನಸೌಧ ಆಳ್ವಿಕೆ ಮಾಡಕ್ ಬಿಡ್ಬೇಕು, ಜವಾಬ್ದಾರಿಗಳನ್ನ ಕೊಡ್ಬೇಕು. ಯಾಕೆ ಮೇಡಮ್ ವಯಸ್ಸಾದವ್ರೆ ಆಳ್ವಿಕೆ ಮಾಡ್ಬೇಕು? ವಯಸ್ಸಾದವ್ರೆ ರಾಜ್ಯ ಆಳ್ಬೇಕು? ಯೂತ್ಸ್ ಹೋಗ್ಲಿ, ಯೂತ್ಸ್ ಹೋಗ್ಬಿಟ್ಟು ಸ್ವಲ್ಪ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡ್ಲಿ, ಅವ್ರಿಗೂ ಜವಾಬ್ದಾರಿಗಳು ಕೊಡ್ಲಿ, ತಲೆ ಮೇಲೆ ಹೊಡೆದು ಬುದ್ಧಿ ಹೇಳಿ ಮಾಡೋ, ಕುತ್ಕೊಂಡು ರಾಜ್ಯ ಆಳ್ವಿಕೆ ಮಾಡೋ, ದೇಶ ಉದ್ಧಾರ ಮಾಡೋ ಅಂತಂದ್ರೆ ಏನೋ ಯೂತ್ಸ್ ಒಂದ್ ಎನರ್ಜಿಯಲ್ಲಿ ಮಾಡ್ತಾರೆ ಮೇಡಮ್, ಏನೋ ಒಂದ್ ಚೇಂಜಸ್ ತರ್ಬೋದು. ಅದಕ್ಕೆ ಬಿಟ್ಕೊಡ್ತಾರೆ ಅಂತ ಅನ್ಸತ್ತಾ? ಯೂತ್ಸ್ ಹೋಗಿ ವಿಧಾನಸೌಧ ಕುತ್ಕೊಂಡು ಹೊಡಿತಾರೆ ಮೇಡಮ್, ಹೊಡೆದೋಡಿಸ್ತಾರೆ. ಬಿಡಲ್ಲ ಬಿಡಿ ಮೇಡಮ್, ಬಿಡಲ್ಲ. ಬರ್ಬೇಕು ಮೇಡಮ್, ಓದಿರೋರು ಬರ್ದಿರೋರು ಬರ್ಬೇಕು ಮೇಡಮ್. ಎಜುಕೇಶನ್ ಮಿನಿಸ್ಟ್ರು, ಆ ಮಿನಿಸ್ಟ್ರು, ಈ ಮಿನಿಸ್ಟ್ರು ಎಲ್ಲ ಇರ್ತಾರೆ ಮೇಡಮ್. ಅವ್ರು ಸ್ವಲ್ಪ ಯೂತ್ಸ್ಗೆ ಒಂದ್ ದಿವಸ ಒಂದೇ ದಿವಸ ಹೋಗ್ಲಿ, ಆ ಸ್ಥಾನ ಕೊಟ್ಟು ನೋಡ್ರಿ, ಏನಾದ್ರು ಬದಲಾವಣೆ ತರ್ತಾರೆ ನೋಡೋಣ. ಹಂಗಂದ್ರೆ ಇವತ್ತಿನ ಯೂತ್ಸ್ ಒಂದೇ ದಿನಕ್ಕೆ ಬದಲಾವಣೆ ತರ್ತಾರೆ ಅಂತ ಏನೋ ಒಂದ್ ಚೇಂಜ್, ಒಂದೇ ದಿವಸ ಬದಲಾಗಲ್ಲ ಇದು. ಏನೋ ಒಂದ್ ದಿವಸ ಸೀಟ್ ಕೊಟ್ರೆ ಏನೋ ಒಂದ್ ಅಲಕ್ ಬುಲಕ್ಕಾಗಿ ಏನೋ ಒಂದ್ ಮಾಡ್ತಾರೆ ಮೇಡಮ್. ಒಂದ್ ದಿವಸ ಕೊಟ್ಟು ನೋಡ್ಲಿ, ಏನೋ ಒಂದು ದಿವಸ ಬಿಟ್ರೆ. ಇವಾಗ ಒಂದು ಸ್ಕೂಲಲ್ಲಿ, ಇವಾಗ ಸ್ಕೂಲಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅಂತ ಕೊಡ್ತಾರೆ, ಆತರನೇ ಎಲ್ಲ ಒಂದಿಷ್ಟು ಕಾಲೇಜ್ಗಳಲ್ಲಿ ಒಂದು ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ವಿಜ್ಞಾನದಲ್ಲಿ ಓದಿರೋರು, ಸಮಾಜದಲ್ಲಿ ಓದಿರೋರು, ಗಣಿತದಲ್ಲಿ ಓದಿರೋರ್ನೆಲ್ಲ ತಗೊಂಡು ಒಂದ್ 10 ಜನ ಕುಂಡ್ರಸ್ಬೇಕು. ಕುಂಡ್ರಸಿದ್ರೆ ಅವ್ರಿಗೂ ಒಂಥರ ಖುಷಿ ಬರುತ್ತೆ. ನಿಮ್ 4 ದಿವಸ ನಿಮ್ ವಿಧಾನಸೌಧದಲ್ಲಿ ನಿಲ್ಸ್ತೀವಿ, ಚೆನ್ನಾಗ್ ಓದ್ರ ಅಂತಂದ್ರೆ ಎಲ್ಲರೂ ಓದ್ಕಂತಾರೆ, ಬರ್ಕಂತಾರೆ ಚೆನ್ನಾಗಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಲವ್ ಪವ್ ಏನು ಮಾಡ್ದಂಗೆ ಆಮೇಲೆ ಚೆನ್ನಾಗ್ ಓದ್ತಾರೆ, ಆಮೇಲೆ ಓದ್ತಾರೆ. ವಿಧಾನಸೌಧಕ್ಕೆ ಹೋಗಿ ಒಂದೊಂದ್ ದಿವಸ, ಒಂದೊಂದ್ ತಿಂಗಳಿಗೆ ಒಬ್ಬೊಬ್ರು ಬರ್ಲಿ ಬಿಡಿ ಮೇಡಮ್, ಆತರ ಆಪ್ಷನ್ಸ್ ಕೊಡೋಣ. ಕೊಡೋಣ, ಅವಾಗ ಬದಲಾವಣೆ ಆಗ್ಬೋದು ಮೇಡಮ್. ಇವಾಗ ನಿಮಗೆ ಒಂದ್ ಚಾನ್ಸ್ ಸಿಕ್ಕಿದ್ರೆ ನೀವ್ ಏನೇನ್ ಬದಲಾವಣೆ ಮಾಡ್ತೀರಾ? ನಿಮ್ಗೆ ಏನೇನಿದೆ ತಲೆಯಲ್ಲಿ, ನಿಮ್ಮ ತಲೆಯಲ್ಲಿ? ಎಣ್ಣೆ ಬ್ಯಾನ್ ಅಂದ್ರೆ ಬ್ಯಾನ್. ಮದ್ಯ ಪ್ರಿಯರೇ ಏಟ್ ಮಾಡ್ತಾರೆ, ನಿಮ್ಮನ್ನ ಇನ್ಮೇಲೆ ದ್ವೇಷ ಮಾಡ್ತಾರೆ ಎಲ್ಲರೂ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರೆ? ನಮಗೆ ಸ್ವಾಭಿಮಾನ ಇದೆ ಅಣ್ಣ, ನಿಮ್ ಜೀವ ಉಳ್ಸಕ್ಕೆ ನಾನು ಇರೋದು. ನಿನ್ ತಲೆ ಕೆಡ್ಸವ್ರೆ, ನಿನ್ ತಲೆ ಕೆಡ್ಸ್ಕೊ ಅಂತವನಲ್ಲ, ನೀನ್ ಕುಡಿಯೋ ಅಂತವನಲ್ಲ, ನೀನ್ ಅಂತವನಲ್ಲ ಅಣ್ಣ ನೀನು. ನೀನ್ ಇಂಥವ್ನ ಆಗಿದ್ದಿ ಅಂದ್ರೆ ನಿನ್ಗ ಅಂತದ್ ಏನೋ ಮಾಡವ್ರೆ, ನಿನ್ ತಲೆ ಕೆಡ್ಸ್ಕೋಬೇಡ. ನೀನ್ ಇಂಥವ್ನ ಆಗೋದಕ್ ಕಾರಣ ಯಾವ್ದಣ್ಣ? ಎಣ್ಣೆ ನಾನು ನಿಲ್ಲಿಸ್ತೀನಿ, ಸುಮ್ನಿರಣ್ಣ. ಎಣ್ಣೆ ಇಲ್ದಾಗ, ಕರೋನಾ ಇದ್ದಾಗ ಎಣ್ಣೆ ಬೇಕು ಅಂತ ಹೇಳ್ತೀನಣ್ಣ. ಅಂತವ್ನ ಹೆಂಗಿದ್ದೆ ನೀನು? ಆರಾಮಾಗಿದ್ದೆ ತಾನೆ? ಅದಕ್ಕೆ ನಾನು ತಲೆ ಕೆಡ್ಸ್ಕೋಬೇಡ. ನಾನ್ ಬರ್ತೀನಿ, ನಾನು ಎಣ್ಣೆ ಬ್ಯಾನ್ ಮಾಡ್ತೀನಿ, ನಿನ್ ಆತ್ಮಕ್ಕೆ ನನ್ ಮನ್ಸಿಗೆ ಶಾಂತಿ ಕೊಡ್ತೀನಿ. ಹಂಗಂದ್ರೆ ನೀವೇನಾದ್ರೂ ವಿಧಾನಸೌಧಕ್ಕೆ ಹೋದ್ರೆ ಅವತ್ ಯೂನಿಕ್ ಬ್ರೇಕಿಂಗ್ ನ್ಯೂಸ್ ಮದ್ಯ ಪ್ರಿಯರಿಗೆ ಹರಿಶ್ಚಂದ್ರ ಘಾಟ್ ಅಲ್ಲಿ ಅಡ್ಡಡ್ಡ 6 ಅಡಿ 3 ಅಡಿ ಮನಸ್ಸಿ ನೀಟಾಗಿರ್ಬೇಕಂತ ಅಂತ ವಿಜಯ ಮಾಡ್ಕಂತ ಅಂತ ಹೇಳಿರ್ತಾರೆ ಅಷ್ಟೇ. ಇನ್ನು ಏನ್ ಚೇಂಜಸ್ ಮಾಡ್ಬೇಕಂತ ಇದ್ದೀರಾ? ಅದೇ ಆಗದೆ ಇರೋ ಕನ್ಸರ್ಟ್ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಎಣ್ಣೆ ಬ್ಯಾನ್ ಮಾಡ್ತೀನಿ. ಆಮೇಲೆ ಯಾರು ಲವ್ ಮಾಡ್ಬಾರ್ದು. ಸಾಯ್ತಾರೆ. ಬೇಡ ಮೇಡಮ್, ಲವ್ ಮಾಡಿ ಕೆಲವು ಸಕ್ಸಸ್ ಆಗ್ತವೆ, ಕೆಲವು ಫೀಲಿಂಗ್ ಆಗಿ ಪಾಲಿಡಲ್ ಕುಡಿತವೆ, ಕೆಲವು ಕೈ ಕುಯ್ಕಂತವೆ, ಕೆಲವು ಓಡೋತವೆ, ಕೆಲವು ಮದ್ವೆ ಆದ್ರೂ ಚೆನ್ನಾಗಿರಲ್ಲ. ಇವೆಲ್ಲ ಕ್ಯಾಬ್ರೆಗಳು ಆಗುತ್ತೆ ಮೇಡಮ್, ಅದಕ್ಕೆ ಲವ್ವೇ ಬೇಡ. ನಿಮ್ದು ಲವ್ ಮ್ಯಾರೇಜಾ? ಹೌದು. ನಿನ್ ಜನ್ಮಕ್ಕೆ ಹೋಗೋ. ಇದು ಮೋಸ ತಾನೆ. ನೀವೇನಕ್ಕೆ ಲವ್ ಮ್ಯಾರೇಜ್ ಆದ್ರೆ ಮತ್ತೆ? ಅದಕ್ಕೆ ಮೇಡಮ್ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ? ಎಲ್ಲ ಇದೆ ಮೇಡಮ್, ಎಲ್ಲ ಇದೆ. ಹೇಗಾಯ್ತು ನಿಮ್ ಲವ್? ನೋಡಿ ಮೇಡಮ್, ಹಿಂಗಾಗಿದೆ. ನಿಮ್ಗೆ ತೋರಿಸ್ತಿರೋದು ಫಸ್ಟ್, ಯಾರಿಗೂ ತೋರಿಸ್ತಿಲ್ಲ ನಾನು. ಯಾವ ನ್ಯೂಸ್ ಚಾನೆಲ್ ಅವ್ರ ಬಂದು ತೋರಿಸಿಲ್ಲ. ನೀನ್ ಬಂದ್ರೆ ಝೂಮ್ ಆಗ್ತಿದ್ಯಲ್ಲ ನೀನು. ಇಷ್ಟೊಂದು ಕೈ ನನ್ರಿ ಇದುವರೆಗೂ ನನ್ ಜನಕ್ಕೂ ರಿವೀಲ್ ಮಾಡಿಲ್ಲ ನಾನು. ಅದು ಪಡ್ಕೋಬೇಕು ಅಂತ ಕುಯ್ಕೊಳ್ತೀವಲ್ಲ, ಲಾಸ್ಟ್ಗೆ ಅದು ಒತ್ತಾಯದಿಂದ ಪಡ್ಕೊಂಡು ಹಿಂಗಾಗಿರುತ್ತೆ ಮೇಡಮ್ ಲೈಫ್. ಲವ್ ಇರುತ್ತೆ, 2 ಸೈಡ್ ಲವ್ ಇರುತ್ತೆ. ಅದು ಏನೋ ಒಂದು ಮನೇಲಿ ಕಿರಿಕ್ಗಳು ಅವು ಇವೆಲ್ಲ ಬರುತ್ತಲ್ಲ, ಅವಾಗ ಆ ಒಂದು ಇದ್ರಲ್ಲಿ ಆವೇಶದಲ್ಲಿ ಕುಯ್ಕೊಳ್ಳೋದು. ಅದಕ್ಕೆ ಈ ತರ ಎಲ್ಲ ಆಗುತ್ತೆ. ಲವ್ ಬೇಡ,
Okay. ಇದೆಲ್ಲ Love- ಕುಯ್ಕೊಂಡಾಗ ನಿಮ್ ಮನೇಲಿ ಏನು ಹೇಳಿಲ್ವಾ ನಿಮ್ಗೆ? ಚೆನ್ನಾಗ್ ಬೈದವ್ರೆ ಮೇಡಮ್. ಅದಕ್ಕೆ ಟ್ಯಾಟು ಎಲ್ಲ ಹಾಕಿಸ್ಕೊಂತಾರೆ, ಅದು ಭಯ ಆಗುತ್ತೆ, ನೋವಾಗುತ್ತೇನೋ ಅಂತ. ನೋವಾಗಿಲ್ಲ. ಇದು ಕ್ವಶನ್ ಬರುತ್ತೆ ಅಂತ ಗೊತ್ತು. ಅವಾಗ ಫೀಲಿಂಗ್ ಇರುತ್ತೆ ಮೇಡಮ್. ಆ ಫೀಲಿಂಗ್ ಅಲ್ಲಿ ಏನಾಗಿರುತ್ತೆ ಗೊತ್ತಾ? ತಗೊಳ್ಳೆ ನನ್ನನ್ನೇ ತಗೊಳ್ಳೆ ಅಂತ ಉಪೇಂದ್ರ ಆಡ್ತಾರಲ್ಲ, ಕೈ ಕಾಲು ಸಕಲಾಂಗ ಅಂತಾರಲ್ಲ, ಅದಕ್ಕೆ ನನ್ ಕೈ ಬ್ಲೇಡ್ ಅಲ್ಲಿ ಕುಯ್ಕೊಂಡಿದ್ದೆ ಅಷ್ಟೇ. ಎಷ್ಟ್ ಸರಿ? ಒಂದೇ ಸರಿ ಅಷ್ಟನ್ನು ಕಟ್ ಮಾಡ್ಕೊಂಡು? ಎರಡೇನು ಮೇಡಮ್. ಇವತ್ತೇನಾದ್ರು ಮಾತಾಡಿಲ್ಲ ಅಂದ್ರೆ ತಗೋ, ನಾಳೆ ಸಿಕ್ಕಿಲ್ಲ ಅಂದ್ರೆ ತಗೋ. ನಿಮ್ಗೆ ನಾನು ಹೇಳ್ತಾ ಇರೋದ, ನಾನು ಎಲ್ಲ ರಿವೀಲ್ ಮಾಡಿಲ್ಲ ನಾನು. ನನ್ಗೆ ಬೇಡ, ಇದೆಲ್ಲ ಮಾಡ್ಬಾರ್ದು, ಇದೆಲ್ಲ ತಪ್ಪು. ನನಗೆ ಕೈ ತೋರ್ಸಕ್ ಬೇಜಾರ್ ಮಾಡ್ಕೊಂತೀನಿ. ಇದು ತಪ್ಪು ಅಂದ್ರೆ ತಪ್ಪು, ಇದು ಪರ್ಸನಲ್ ಡ್ಯಾಮೇಜ್ ಆಗುತ್ತೆ. ತಪ್ಪು ಈ ತರ ಎಲ್ಲ ಯಾರು ಮಾಡ್ಬಾರ್ದು. ನಮ್ಮ ದೇಹ ನಾವ್ ಹಾನಿ ಮಾಡ್ಕೊಂತೀವಿ. ಚೆನ್ನಾಗಿರೋರು ಚೆನ್ನಾಗೇ ಇರ್ತಾರೆ. ಇವಾಗ ನಿದ್ದೆ ಮಾತ್ರೆಗಳು ತಗೊಂತಾರೆ, ಪಾಲಿಡಲ್ ತಗೊಂಡು ಏನೋ ಒಂದ್ ಸತ್ತೋಗ್ಬೇಕಂತ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮ ಸತ್ತೋದ್ರು ಪರವಾಗಿಲ್ಲ ನಮ್ಗೆ, ಅಲ್ವಾ? ನಾವ್ ತಲೆನೇ ಕೆಡ್ಸ್ಕೊಳಲ್ಲ. ನಮಗ್ ಮಾತ್ರ ಲವರ್ಗಳು ಚೆನ್ನಾಗಿರ್ಬೇಕು, ನಮ್ ಜೊತೆ ಚೆನ್ನಾಗಿರ್ಬೇಕು. ಇದು ಪ್ರೀತಿನ? ಇದು ಬದ್ನೆಕಾಯಿ ಪ್ರೀತಿ. ಇದು ಉಪೇಂದ್ರ ಸರ್ ಹೇಳ್ದಂಗೆ ಇದು ಪ್ರೀತಿನೇ ಅಲ್ಲ ಮೇಡಮ್, ಇದು ಅಟ್ರಾಕ್ಷನ್ ಅಂತಾರಲ್ಲ, ಅದು ವೈಬ್ರೇಷನ್. ಇದೊಂಥರ ಪಿಡಿಸ್ ಬಂದಂಗೆ. ಅದಕ್ಕೆ ಇವೆಲ್ಲ ಪರ್ಮನೆಂಟ್ ಅಲ್ಲ ಮೇಡಮ್. ಅದಕ್ಕೆ ಅಪ್ಪ ಅಮ್ಮನಿಗೆ ನೋವು ಕೊಟ್ಕೊಂಡು ಅಪ್ಪ ಅಮ್ಮನ್ಗೆ ಅವ್ರ ಮನೆ ಮುಂಡ ಮುಚ್ಬಿಟ್ಟು ನಾವ್ ಇನ್ನೊಬ್ರ ಮನೆ ಉದ್ಧಾರ ಮಾಡಕ್ ಹೋಯ್ತೀವಿ ಅಂದ್ರೆ 3 ದಿವಸದ ಬಾಳು, 6 ದಿವಸದ ಗೋಳು ಅಷ್ಟೇ ಮೇಡಮ್. 9 ದಿವಸಕ್ಕೆ ಚಟ ಕಟ್ಟೋದು ಬೇಡ. ಲವೇ ಬೇಡ. ನೆಕ್ಸ್ಟ್ ಮೇಡಮ್. ಅದಕ್ಕೆ ಲವ್ ಬ್ಯಾನ್? ಲವ್ ಬ್ಯಾನೇ ಬ್ಯಾನು. ಬ್ಯಾನೇ ಬ್ಯಾನ್ ಅಷ್ಟೇ. ನೆಕ್ಸ್ಟ್ ಲವ್ ಮಾಡೋರೆಲ್ಲ ಈ ವಿಡಿಯೋ ನೋಡ್ಬಿಟ್ಟು ಲವ್ ಮಾಡಿ. ಓಕೆ, ಬೇಡ ಅಣ್ಣ, ಬೇಡವೇ ಬೇಡ. ಎಲ್ಲೋ ಒಂದ್ ಕಡೆ ಸಕ್ಸಸ್ ಆಗ್ತವೆ ಮೇಡಮ್. ಸಕ್ಸಸ್ ಆಗೋದವೆಲ್ಲ ಗೋರಿ ಕಟ್ಟಿಸ್ಕೊಂಡವಲ್ಲ, ಅಲ್ವಾ ಮೇಡಮ್? ಮುಮ್ತಾಜು ಅದು ಇದು. ಹೌದು. ಈ ಸ್ಟೋರಿ ಮಧ್ಯೆ ನನಗೊಂದು ಕ್ವಶನ್ ಏನಂದ್ರೆ, ಹೇಗ್ ಒಪ್ಸುದ್ರಿ ಮನೆಯಲ್ಲಿ ನಿಮ್ಮ ಮದ್ವೆಗೆ ಅಂತ? ಸ್ವಲ್ಪ ಕಷ್ಟ ಆಯ್ತು ಮೇಡಮ್. ಕಷ್ಟ ಆಯ್ತು. ಆಮೇಲಕ್ಕೆ ಎಲ್ಲ ಆಯ್ತು. ಆಮೇಲೆ ಅವರೇ ಒಪ್ಕೊಂಡ್ರು. ನಮ್ಮ ಮನೆ ಕಡೆಯವ್ರು ಒಪ್ಕೊಂಡ್ರು, ಅವ್ರು ಒಪ್ಕೊಳ್ಲಿಲ್ಲ. ನಮ್ಮ ಅತ್ತೆಯವ್ರು ಒಪ್ಕೊಳ್ಳಿಲ್ಲ. ಒಪ್ಕೊಂಡು ಆಮೇಲೆ ಏನಾಯ್ತು, ಒಂದ್ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಂಡು ಮೇಡಮ್ ಇವಾಗ ನೋಡ್ರಿ, ಅಪ್ಪ ಅಮ್ಮನಿಗೆ ನಾವು ಖುಷಿ ಕೊಟ್ಟು ಮದ್ವೆ ಮಾಡ್ಕೊಂಡ್ರೆ ಅವು ಚೆನ್ನಾಗಿರ್ತವೆ. ಒಂದ್ 50 ವರ್ಷ ತಳ್ಕೊಂಡು ಹೋಗ್ತವೆ. ಇಲ್ಲ ಅಂದ್ರೆ 20 ವರ್ಷಕ್ಕೆ ಬಿದ್ದೋತವೆ, ಮುಂಡ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಅಪ್ಪ ಅಮ್ಮನ್ಗೆ ಇಷ್ಟ ಪಡ್ಬೇಕು ಮೇಡಮ್. ಅವ್ರ ಕಣ್ಣಲ್ಲಿ ಕಣ್ಣೀರ್ ಹಾಕಿಸ್ಕೊಂಡು ನಾವ್ ಚೆನ್ನಾಗಿರ್ತೀವಿ ಅಂತಂದ್ರೆ ಅವ್ರು ಕೊರಗ್ತಾ ಇರ್ತಾರೆ, ನಾವ್ ಎಂಜಾಯ್ ಮಾಡ್ತೀವಿ ಅಂತಂದ್ರೆ 2 ದಿವಸದ ಲೈಫು. ಅವ್ರ ಕಣ್ಣೀರ್ ಶಾಪ ತಟ್ಟುತ್ತೆ. ಇದಂತೂ ಬರ್ದಿಟ್ಕೋಬೇಕು. ಅಪ್ಪ ಅಮ್ಮಂಗ್ ಮೋಸ ಮಾಡ್ಬಾರ್ದು. ಒಪ್ಪಿಸ್ರಿ, ಇಬ್ರು ಒಪ್ಪಿಸ್ಬೇಕು. ಫಸ್ಟ್ ದುಡ್ಡು ಮಾಡ್ಬೇಕು ಲೈಫಲ್ಲಿ. ದುಡ್ಡಿದ್ರೆ ದುನಿಯಾ. ದುಡ್ಡಿದ್ರೆ ಇತಿತ ಬಾ ಅಂತಾರೆ, ದುಡ್ಡಿಲ್ಲ ಅಂದ್ರೆ ಅತ್ತ ಹೋಗು ಅಂತಾರೆ. ದುಡ್ಡಿದ್ರೆ ತಾನೇ ನೀವ್ ಸಂಸಾರ ಮಾಡೋದು. ದುಡ್ಡಿದ್ರೆ ಉಪ್ಪು ಖಾರ ಮೆಣಸಿನ್ಕಾಯಿ ಎಲ್ಲ ತಂದಾಕೊಂಡು ಲವ್ ಮಾಡ್ಕೊಂಡಿರ್ಬೋದು. ಅದೇ ಇಲ್ಲಾಂದ್ರೆ ಬರೀ ಲವ್ ಏನ್ ಮಾಡೋದು? ಹೊಟ್ಟೆ ಹೋಗುತ್ತೆ ತಾನೆ. ಅದಕ್ಕೆ ಮೇಡಮ್ ದುಡ್ಡು ಮಾಡಿ ಲವ್ ಮಾಡ್ರಿ. ಸ್ವೀಟ್ ಪ್ಲಸ್ ಕರ್ನಾಟಕ.